ಬೆಂಗಳೂರಿನಲ್ಲಿ ಲಾಡ್ಜ್ನಲ್ಲಿ ಸಿಕ್ತು ಪಿಸ್ತೂಲ್ ಮ್ಯಾಗಝೀನ್. ಅಮೆರಿಕ ನಿರ್ಮಿತ ಬುಲೆಟ್ಸ್ ತಂದಿದ್ದ ಯುವಕ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಕಾಣಿಸ್ತಾ ಇರುವವನ ಹೆಸರು ಅಮ್ರಾನ್ ಮುತಾಹರ್. ಅಮೆರಿಕ ದೇಶದ ಆರ್ಮಿಯಲ್ಲಿ ಸೇವೆ ಸಲ್ಲಿಸಿದ ಅಧಿಕಾರಿ. ಆರೋಪಿ ಅರ್ಮಾನ್ ಕೆಲ ದಿನಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ದ. ಬೆಂಗಳೂರಿನ ಜೆಸಿ ನಗರದಲ್ಲಿರುವ ಜಯಮಹಲ್ ಪ್ಯಾಲೇಸ್ ಲಾಡ್ಜ್ನಲ್ಲಿ ಯುವತಿಯೊಂದಿಗೆ ಉಳ್ಕೊಂಡಿದ್ದ. ರೂಮ್ ಬುಕ್ ಮಾಡಿಕೊಂಡು ಒಂದೆರಡು ದಿನಗಳ ಕಾಲ ಇದ್ದು ನಂತರ ಅಲ್ಲಿಂದ ಚೆಕ್ಔಟ್ ಮಾಡಿ ವಾಪಸ್ ಹೊರಟು ಹೋಗಿದ್ದ. ಆರೋಪಿ ವಾಪಸ್ ಹೋಗುವಾಗ 7 ಜೀವಂತ ಗುಂಡುಗಳಿಂದ ಮ್ಯಾಗಝೀನ್ ಅನ್ನ ರೂಮ್ನಲ್ಲೇ ಬಿಟ್ಟು ಹೋಗಿದ್ದಾನೆ. ಹೌದು, ಆರೋಪಿ ರೂಮ್ ಚೆಕ್ಔಟ್ ಮಾಡಿ 2 ದಿನ ಆದ್ಮೇಲೆ ಹೋಟೆಲ್ನಲ್ಲೇ ಇಟ್ಟು ಹೋಗಿದ್ದ ಪಿಸ್ತೂಲ್ ಮ್ಯಾಗಝೀನ್ ನೆನಪಿಗೆ ಬಂದಿದೆ. ಕೂಡಲೇ ಹೋಟೆಲ್ ಮ್ಯಾನೇಜರ್ಗೆ ಕಾಲ್ ಮಾಡಿ ತನ್ನ ವಸ್ತುವೊಂದನ್ನ ರೂಮ್ನಲ್ಲೇ ಮರೆತು ಹೋಗಿದ್ದೀನಿ, ಅದನ್ನ ನಿಮ್ಮ ಬಳಿ ಇಟ್ಕೊಳ್ಳಿ, ನಾನು ವಾಪಸ್ ಬಂದು ತೆಗೆದುಕೊಂಡು ಹೋಗ್ತೀನಿ ಅಂದಿದ್ದ. ಹೋಟೆಲ್ ಸಿಬ್ಬಂದಿ ಬುಲೆಟ್ ಮ್ಯಾಗಝೀನ್ ನೋಡಿ ಶಾಕ್ ಆಗಿದ್ದಾರೆ. ಕೂಡಲೇ ತೆಗೆದುಕೊಂಡು ಹೋಗುವಂತೆ ಸಿಬ್ಬಂದಿಗಳು ಆತನಿಗೆ ತಿಳಿಸಿದ್ರು. ಮ್ಯಾಗಝೀನ್ ಬಿಟ್ಟು ಹೋಗಿದ್ದ ಅರ್ಮಾನ್ ಖಾಕಿ ಬಳಿಗೆ. ಆರೋಪಿ ಅರ್ಮಾನ್ ರೂಮಿಗೆ ಬಂದು ಹೌಸ್ ಕೀಪಿಂಗ್ ಸಿಬ್ಬಂದಿ ಪರಿಶೀಲನೆ ಮಾಡಿದಾಗ ಜೀವಂತ ಗುಂಡುಗಳಿದ್ದ ಮ್ಯಾಗಝೀನ್ ಪತ್ತೆಯಾಗಿದೆ. ಒಂದೆರಡು ದಿನಗಳಲ್ಲಿ ಬಂದು ಪಡೆದುಕೊಳ್ತೀನಿ ಎಂದಿದ್ದ ಆರೋಪಿ ಹೋಟೆಲ್ ಸಿಬ್ಬಂದಿ ಹಲವು ಬಾರಿ ಕರೆ ಮಾಡಿದ್ರು ವಾಪಸ್ ಬಂದಿರಲಿಲ್ಲ. ಎಷ್ಟೇ ಕಾಲ್ ಮಾಡಿದ್ರು ಬರದೇ ಇದ್ದಿದ್ದಕ್ಕೆ ಹೋಟೆಲ್ ಮ್ಯಾನೇಜರ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ರು. ಪೊಲೀಸರಿಗೆ ಜೀವಂತ ಗುಂಡುಗಳಿದ್ದ ಮ್ಯಾಗಝೀನ್ ಅನ್ನ ಹಸ್ತಾಂತರಿಸಿದ್ದಾರೆ. ಸರ್, ಅರ್ಮಾನ್ ಮುತ್ತಾರ್ ಅಂತೇಳಿ ಹುಡುಗ ಅಮೇರಿಕನ್ ಸಿಟಿಸನ್ ಅಂತ ಅವನು, ಅದೇ ಇಂಡಿಯನ್, ಅವನು ಅಮೇರಿಕನ್ ಗ್ರೀನ್ ಕಾರ್ಡ್ ಹೋಲ್ಡರ್. ಅವನು ಇಲ್ಲಿ ಬಂದು 27th ನೈಟ್ ಬಂದು ಚೆಕ್ ಇನ್ ಆದ. 27th ನೈಟ್ ಚೆಕ್ ಇನ್ ಆ ನೈಟಲ್ಲಿ ಇದ್ದು 28th ಮಾರ್ನಿಂಗು 9 o'clockಗೆ ಅವನು ಚೆಕ್ಔಟ್ ಆಗಿಬಿಟ್ಟ. ಹಾಕಿ ಹೋದ್ಮೇಲೆ 1 hour ಆದಮೇಲೆ ಅವನು ಇಲ್ಲಿ ಫೋನ್ ಮಾಡಿದ್ದಾನೆ ರಿಸೆಪ್ಷನ್ಗೆ, ನಂದೊಂದು ಲೈವ್ ಮ್ಯಾಗಝೀನ್ ಅಲ್ಲಿ ಬಿಟ್ಟು ಬಂದುಬಿಟ್ಟಿದ್ದೀನಿ, ಅದ್ರಲ್ಲಿ ಲೈವ್ ಬುಲೆಟ್ಸ್ ಇದೆ ಅಂತೇಳಿ. ಸರಿ, ನಾವು ಅವ್ನಿಗೆ ಹೇಳಿದಪ್ಪ, ಬಂದು ಇಮಿಡಿಯೇಟಾಗಿ ತಗೊಂಡೋಗ್ಬಿಡು, ಅದು ಇದು ಸೀರಿಯಸ್ ಕ್ರೈಮ್ ಆಗಿರೋದ್ರಿಂದ ಇದು ನಮ್ಗೆ ಅದಕ್ಕೆ ಸಂಬಂಧ ಬರೋದ್ರಲ್ಲಿ ನೀವು ಬೇಗ ಬಂದು ತಗೊಂಡು ಹೋಗ್ಬಿಡು. ಅವ್ನು ಬರ್ತೀನಿ ಅಂದವನು ಅವ್ನು ಮತ್ತೆ ಬಂದೇ ಇಲ್ಲ. ಇನ್ನು ಮ್ಯಾನೇಜರ್ ಕೊಟ್ಟ ದೂರಿನ ಅನ್ವಯ ಜೆಸಿ ನಗರ ಪೊಲೀಸರು ಆರೋಪಿಯನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ಅದು ಅಮೆರಿಕದಲ್ಲಿ ತಯಾರಿಸಲಾದ ಗುಂಡುಗಳು ಅಂತ ಪತ್ತೆಯಾಗಿದೆ. ಅಷ್ಟಕ್ಕೂ ಆತ ಬುಲೆಟ್ ಮ್ಯಾಗಝೀನ್ ಅನ್ನ ಹೇಗೆ ತಂದ ಅನ್ನೋದೇ ಆಶ್ಚರ್ಯವಾಗಿದೆ. ಇನ್ನು ಅಧಿಕಾರಿಗಳ ಕಣ್ಣು ತಪ್ಪಿಸಿ ಈತ ದೇಶದೊಳಗೆ ಹಾಗೆ ಹೋಟೆಲ್ಗೆ ಇವುಗಳನ್ನ ಹೇಗೆ ತಂದಿದ್ದ ಅನ್ನೋದರ ಕುರಿತು ಪೊಲೀಸರು ತನಿಖೆಯನ್ನ ನಡೆಸುತ್ತಿದ್ದಾರೆ.